ಈ ತಂಡ ಮೊಬೈಲ್ ನೋಡ್ತಾ ಮುಂದೆ ಬರ್ತಾರೆ. ನನ್ನ ಕಡೆ ಕೈ ತೋರಿಸ್ಕೊಂಡು ಆ ಕಡೆ ನನ್ನ ಕಡೆ ಮೂವ್ ಮಾಡ್ತಾನೆ ಎಲ್ಲ ವಾಪಸ್ ಹೋಗ್ತಾನೆ, ಮಾತಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಈ ಒಂದು ಯಾವಾಗಲೂ ಅಸಭ್ಯವಾಗಿ ಬಟ್ಟೆ ಹಾಕೊಂಡು ಓಡಾಡೋದು ಇದ್ದೇ ಇರುತ್ತೆ. ಗಾಡಿ ನಂಬರು ಇಲ್ಲ, ಕೂತಿದ್ದೆ ಇಲ್ಲ ಆಟೋ ಹಿಂದ್ಗಡೆ, ಹೆಂಗೆ ಕೂತಿದ್ದೆ ನೋಡಬೇಕಿತ್ತು ಚಡ್ಡಿ ಹಾಕೊಂಡು. ಸ್ಟಾರ್ಟ್ ಆಗಿ ಇನ್ನು ಜಸ್ಟ್ ಒಂದು ನಿಮಿಷ ಆಗಿಲ್ಲ, 1 ನಿಮಿಷ ಆಗಲೇ ಶುರು. ಪಾದಗಳು ತೋರಿಸ್ತದೆ ಆ್ಯಕ್ಚುಲಿ, ಈಗ ಆ ಕಡೆ ಮಾಡಿಸ್ಕೊಂಬಿಡ. ಆ್ಯಕ್ಚುಲಿ ಇವತ್ತು ನನ್ನ ಮೊಬೈಲಲ್ಲಿ ಆಲ್ರೆಡಿ 100 ವೀಡಿಯೋಸ್ ಫೈಲ್ಸ್ ಇದೆ, ಎಡಿಟ್ ಮಾಡದೇ ಇರೋದು. ಮೊಬೈಲ್ ಸ್ಪೇಸ್ ಕೂಡ ಇಲ್ಲ, ಹೀಗಾಗಿ ರೆಕಾರ್ಡ್ ಮಾಡೋದು ಬೇಡ ಅಂತ ಬೆಳಗ್ಗೆಯಿಂದ ಟಾಲರೇಟ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಏನೂ ರೆಕಾರ್ಡೇ ಮಾಡಿಲ್ಲ ನಾನು. ಸೊ ಅದೊಂದು ವಿಷಯ ಹೇಳಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈ ದಾಸೋಹ ಭವನದಲ್ಲಿ ಇವತ್ತೇನಾಯಿತು ಅಂದರೆ, ದಾಸೋಹ ಭವನ ಒಳಗಡೆ ಫಸ್ಟ್ ಪಾಯಸ ಬಡಿಸೋ ಬಂದಲ್ಲ, ಅವನು ನನ್ನ ಮುಂದ್ಗಡೆ ಸಾಲಿನಲ್ಲಿ ಕೂತಿದ್ದವನಿಗೆ ಪಾಯಸ ಬಡಿಸ್ತಾ ಬೇಕಾ ಕೇಳಾಕ್ಸ್ಕೊಳ್ಳಿ ಅಂದ್ಬಿಟ್ಟು ಕೇಳಾಕ್ಸ್ದ. ಹಂಗಂತ ಮರ್ಯಾದೆ ಕೊಟ್ಟು ಹಾಕ್ದ. ಓಕೆನಾ. ಪುನಃ ನೆಕ್ಸ್ಟ್ ನನ್ನ ಸಾಲಿಗೆ ಬಂದಾಗ ಪುನಃ ನಾನು ಕೇಳಲೇ ಇಲ್ಲ ಅವನಿಗೆ. ಆದರೂ ಇನ್ನೊಬ್ಬ ಜೊತೆ ನನಗೆ ಆ್ಯಕ್ಚುಲಿ ಬೇಕಾಕ್ಸ್ಕೊಳ್ಳಿ ಕೇಳಾಕ್ಸ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅವನು ಸಾಂಬಾರು ಬಡಿಸ್ತೆ ಒಂದು ಸಲ ನನ್ನ ಜೊತೆ ಹಿಗ್ರಿಕ್ ಮಾಡ್ಕೊಂಡಿದ್ದಲ್ಲ, ಅದೇ ಇಡಿಯೇಟು. ಸೊ ಅವ್ನ ಜೊತೆ ಇನ್ನೊಬ್ಬ ಇದ್ದ, ಅವನು ಸೇಮ್ ಅವ್ನ ಸ್ಟೈಲೇ, ಪಂಚ ಎಲ್ಲ. ಸೊ ಅವನೇನು ಮಾಡ್ದ, ಅವನು ಅದಕ್ಕಿಂತ 3-4 ಡೇಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀನಲ್ಲ. ಸೊ 3-4 ದಿನ ಹಿಂದ್ಗಡೆ ಏನು ಮಾಡಿದ, ಪಾಯಸ ಬಡಿಸ್ದೆ ಹಂಗೆ ಸ್ಕಿಪ್ ಆಗಿಬಿಟ್ಟಿದ್ದ. ಅಂದರೆ ಪಾಯಸ ಬರೀ ಸೌಟಿಗೆ ಅಂದಿದ್ದೆ, ಒಂದು 4-5 ತೊಟ್ಟು ಬಿದ್ದಿತ್ತು ಅಷ್ಟೇ. ಒಂದೇ ಒಂದು ಗುಟ್ಕು ಪಾಯಸ ಆಯ್ತಿರಲಿಲ್ಲ, ಅಷ್ಟೇ ಪಾಯಸ ಹಾಕಿದ್ದೆ. ನಾನು ಮತ್ತೆ ಪಾಯಸ ಹಾಕಿ ಅಂತ ನಿಂತ್ಕೊಂಡಿದ್ದೆ, ಆವಾಗ ಪಾಯಸ ಹಾಕ್ಬಿಟ್ಟು ಹೋಗಿದ್ದ. ಸೊ ಇವತ್ತೇನು ಮಾಡ್ದೆ, ಪಾಯಸ ಬೇಕಾ ಅಂದ್ಬಿಟ್ಟು ಪುನಃ ಒಂದು ಸರಿ ಪಾಯಸ ಹಾಕ್ಬಿಟ್ಟು 2ನೇ ಸರಿನೂ ಪಾಯಸ ಹಾಕ್ದ, ಜಾಸ್ತಿ ಪಾಯಸ ಹಾಕ್ಬಿಟ್ಟು 2 ಸರಿ ಪಾಯಸ ಹಾಕ್ದ. ಓಕೆ ಡನ್, ಅದಾಯ್ತಾ. ನೆಕ್ಸ್ಟ್ ಸಾಂಬಾರು ಹೆಚ್ಚಿಗೆ ಸಾಂಬಾರು ಬಡಿಸ್ತಾ ಕ್ಲಿಕ್ ಮಾಡಿದ್ನಲ್ಲ, ಅವನ ಜೊತೆ ಇದ್ದ. ಅವನು ಬರೀ ಪಾಯಸನೇ ಕುಡಿತಾರೆ, ಅದಕ್ಕೆ ಬರ್ತಾರೆ ಇಲ್ಲಿ ಊಟ ಇನ್ನೇನು ಮಾಡ್ತಾರೆ ಅವರು, ಹಂಗೆ ಹೇಳ್ಕೊಂಡು ಮಾತಾಡ್ಕೊಂಡು ಜೋರಾಗಿ ಹೋಗ್ತಾನೆ ಅವನು. ಸೊ ಅದಾದಮೇಲೆ ನೆಕ್ಸ್ಟು ಇವನು ಸಾಂಬಾರು ಬಡಿಸೋಕೆ ಬರ್ತಾನಲ್ಲ ಅವನು, ಮತ್ತೆ ಪಾಯಸ ಬಡಿಸೋಯ್ತಾನಲ್ಲ ಅವ್ನು, ಮತ್ತೆ ಇನ್ನೊಂದು ಸರಿ ಸೆಕೆಂಡ್ ರೌಂಡ್ ಸಾಂಬಾರು ಹಿಡ್ಕೊಂಬರ್ತಾನೆ. ಗೊತ್ತಾಯ್ತು ಏನಕ್ಕೆ ಅಂತ.
ಅವತ್ತು ಸಾಂಬಾರು ವಿಷಯದಲ್ಲಿ ಅವ್ರು ಕಿರಿಕ್ ಮಾಡ್ಕೊಂಡಿರಲ್ಲ, ಅದಕ್ಕೆ ಇಂಟೆನ್ಷನಲ್ಲಿ ನಾಗರಾಜ ಟೈಟಲ್ ಥೀಮ್ ಇದು, ಅಂದರೆ ಸೇಟ್ ತೀರಿಸ್ಕೊಳ್ಳೋದು ಅಂತಾರಲ್ಲ ಆ ಥರ. ನಾಗ ಕಮ್ಯುನಿಟಿಯ ಇದು. ಅವತ್ತು ಸಾಂಬಾರ್ಗೋಸ್ಕರ ನಾನು ವೀಡಿಯೋ ಮಾಡಿದ್ದೆ, ಇವಾಗ ಇವನು ಪಾಯಸಕ್ಕೋಸ್ಕರ ಮಾಡ್ದೆ. ಪಾಯಸ ಇನ್ನೂ ಒಂದು ಇನ್ಸಿಡೆಂಟ್, ಲೋಕೇಶ್ ಅಂತ ಒಬ್ಬ ಇದ್ದ, ಅವನು ಲೋಕೇಶ್ ಇರಬೇಕು ಅನ್ನಿಸ್ತು, ನಾಟ್ ಶೋರ್ ಲೋಕೇಶ್ ಅಂದ್ಕೊಳ್ತೀನಿ. ಸೊ ಅವನು ಇದೇ ಥರ ಒಂದು ಸರಿ ಮಾಡಿದ. ಪಾಯಸ ಕೇಳಿದಕ್ಕೆ ಆ್ಯಕ್ಚುಲಿ ಅವತ್ತು ನಂಗೆ ಸಿಕ್ಕಾಪಟ್ಟೆ ಟೈರ್ಡ್ ಆಗೋಯಿತು. ಸೊ ಪಾಯಸ ಕೊಡಿದ್ರೆ ಸ್ವಲ್ಪ ಎನರ್ಜಿ ಬರ್ಬೋದು ಅಂತ ಲೆಕ್ಕಾಚಾರ ಹಾಕೊಂಡು ಪಾಯಸ ಹಾಕಿ ಅಂದೆ. ಫ್ಲಾಸ್ಕ್ ಇತ್ತು ನನ್ನ ಕೈಯಲ್ಲಿ, ಇವಾಗ ಫ್ಲಾಸ್ಕ್ ಅಲ್ಲ ಸಾರಿ ವಾಟರ್ ಬಾಟ್ಲ್ ಇತ್ತು ದೊಡ್ಡದು, ಸ್ಟೈನ್ಲೆಸ್ ಸ್ಟೀಲ್ದು, ಹಾಕಿ ಅಂದೆ. ಅರ್ಧ ಲೀಟ್ರದ್ದು 600-700 ml ಇರಬೇಕದು. ಆವಾಗ ಅವನು ಇವಾಗ ಕೇಳಿವರೆಗೂ ಹಂಗೆ ಅಂತ ಹೇಳ್ದೆ, ಇದು ರೇಗೆ ಅವಮಾನ ಮಾಡಿಬಿಟ್ಟಿದ್ದ. ಸೊ ಅವನು ಈ ಸದ್ಯಕ್ಕೆ ಇಲ್ಲ, ಅವಾಗ ಮಧ್ಯೆ ಕಾಣಿಸ್ಕೊಳ್ತಾನೆ ಅಷ್ಟೇ. ಇದರಲ್ಲಿ ಚಾಮುಂಡೇಶ್ವರಿ ದಾಸೋಹದಲ್ಲೂ ಕಾಣಿಸ್ಕೊಳ್ತಾನೆ ಅವಾಗ ಅವನು. ಸೊ ಇದು ಕತೆ. ಅಂದರೆ ಫಸ್ಟ್ ಸಾಂಬಾರು ಕೊಡದೆ ಅವಮಾನ ಮಾಡಿದ್ರು ಅವತ್ತು. ಸೊ ಸೆಕೆಂಡ್ ಟೈಮ್ ಇವಾಗ ಪಾಯಸ ಕೊಡದೆ, ಫಸ್ಟ್ ಡೇ ಪಾಯಸ ಕೊಟ್ಟ, ಅಂದರೆ ಫಸ್ಟ್ ಡೇ ಪಾಯಸ ಕೊಡದೆ, ಆಮೇಲೆ ಪಾಯಸ ಕೊಟ್ಟ. ಪುನಃ ಇವತ್ತು ನಾನು ಕೇಳದೇ ಇದ್ದರು ಇಂಟೆನ್ಷನಲ್ಲಿ ಪಾಯಸ ಜಾಸ್ತಿ ಹಾಕಿ ಅವಮಾನ ಮಾಡಿದ. ಇವತ್ತು ಡೇಟ್ 24 or 5 ಇರಬೇಕು. ಸೊ ಅದಕ್ಕೋಸ್ಕರ ಮಾಡಿರ್ತಾನೆ. ನನಗೆ ಪಾಸ್ಟಲ್ಲಿ ನಂಬರ್ 2 ಲಕ್ಷ್ಮಮ್ಮ ಕೆಲಸ ಮಾಡಿರ್ತಾರಲ್ಲ ಅದಕ್ಕೆ. ಅಂದರೆ ಲಕ್ಷ್ಮಮ್ಮ ಅಂದರೆ ನಮ್ಮ ಅಜ್ಜಿ. ಪಾಸ್ಟ್ ಇವತ್ತು 24-25 ಆಗಿದ್ರೆ ಪಾಸ್ಟಲ್ಲಿ ನಂಬರ್ 2ನೇ ಇರುತ್ತೆ. ಸೊ ಲಕ್ಷ್ಮಮ್ಮನಿಗೋಸ್ಕರ ಅವಮಾನ ಮಾಡಿದ್ವಿ. ಈಗ ಅರೌಂಡ್ 12 o'clock ಸಮಥಿಂಗ್, ಅದಕ್ಕೋಸ್ಕರ ಮಾಡಿದ್ದಾನೆ ಆ ಥರ. ಇದೊಂದು ಇನ್ಸಿಡೆಂಟು. ಆ್ಯಕ್ಚುಲಿ ಇದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನನ್ನ ಮಾವ ಸುರೇಶ್ ಅವರು ಆ್ಯಕ್ಚುಲಿ ನನಗೆ ಒಳಗಡೆ ಪಾಯಸ ಕೊಡೋದಕ್ಕೆ ಅವಮಾನ ಮಾಡಿದ್ರು, ಸಾಂಬಾರು ಕೊಡೋದೇ ಅವಮಾನ ಮಾಡಿದರು. ಇವಾಗ ಇಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಒಳಗೆ, ಲೇಬರ್ದು ಆ್ಯಕ್ಚುಲಿ. ಅಂದರೆ ನನಗೆ ಅವಮಾನ ಮಾಡಿದ್ರು, ಇವನಿಗೆ ಸನ್ಮಾನ ಮಾಡ್ತಾರೆ. ನಾನು ಇನ್ನು ಆಟಿಟ್ಯೂಡ್ ಬೇರೆ ತೋರಿಸ್ತಾ ನಿಂತ್ಕೊಂಡಿದ್ದೆ. ಅಲ್ಲಿ ನಂಬರ್ 1 ಬೇರೆ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದೆಯಲ್ಲ, ಅವ್ನು ನಂಬರ್ 1 ತೋರಿಸ್ತಾನೆ ಅವನು. ಈ ಕೊಳಕ್ಸಿದ್ದೆ ಯಾಕೆ ಹೋಯ್ತಾ ಇರೋದು ಗೊತ್ತಾ? ನಾನು ಆ್ಯಕ್ಚುಲಿ ಸ್ನಾನ ಮಾಡೋಕ್ಕೆ ಅಂತ ಹೊರಡ್ತಾ ಇದ್ದೆ. ಇವಾಗ ಊಟ ಮಾಡ್ಕೊಂಡು ದಾಸೋಹದಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಈಗನೇ ಆಗ್ತಾಯಿದೆ. ಮೇ ಬಿ ರೋಡಲ್ಲಿ ಕ್ಯಾಮ್ರಾದಲ್ಲಿ ಕಾಣುತ್ತೋ ಇಲ್ವೇ ನೋಡಿ ಅಲ್ಲ, ಯಾಕೆಂದರೆ ನಾನು ಹಿಡನ್ ಕ್ಯಾಮ್ರಾ ಯೂಸ್ ಮಾಡೋದು, ಹೀಗಾಗಿ ಕವರ್ ಆಗುತ್ತೆ. 5015 KA06A 5015. ಓಕೆ, ಆ್ಯಕ್ಚುಲಿ ನಾನು ಕವರ್ ಮಾಡಿದ್ದು ಒಗೆಯೋದಕ್ಕಲ್ಲ. ಆ್ಯಕ್ಚುಲಿ ಇದೇ ಸ್ಪಾಟಲ್ಲಿ ಯೂಟರ್ನ್ ಹಾಕ್ಕೊಂಡು ರಾಂಗ್ ವೇಲ್ ಹೋದವನು. ನಾನು ಕವರ್ ಮಾಡಿದ್ದೇನೆ, ಕಾಲು ಪಕ್ಕದಲ್ಲಿ ಹೋಯ್ತು. ಜಸ್ಟ್ ಮಿಸ್ ಅಂದರೆ ಆಲ್ಮೋಸ್ಟ್ 1 ಇಂಚ್ ಡಿಸ್ಟೆನ್ಸಲ್ಲಿ ಹೋಗಿರ್ತಾನೆ. ನಾನು ಕಾಲಿಟ್ಟಿದ್ನಲ್ಲ, ಅವ್ರು ಹಿಂದ್ಗಡೆ ಟೈರು ನನ್ನ ಕಾಲಿಂದ ಕರೆಕ್ಟಾಗಿ 1 ಇಂಚ್ ಪಕ್ಕದಲ್ಲಿ ಹೋಯ್ತು. ಚಾಮುಂಡೇಶ್ವರಿ ಬೆಟ್ಟದ ಬಾಲಂಗೊಚ್ಚಿ ಇವನು, ಕಳ್ಳಂಗೊಚ್ಚಳ ಮಗ. ಅದು ಯೂರಿನ್ ಫಾರ್ಮುಲಾ. ಮತ್ತೆ ಬಾ ಅಲ್ಲಿಗೆ ಅಂತ, ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಮತ್ತೆ ಬಾ, ಅಥವಾ ಇಲ್ಲಿ ನಂಜುಗೂಡಿಗೆ ಮತ್ತೆ ಬಾ. ಅಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇತ್ತಲ್ಲ, ಹಿಂದ್ಗಡೆ ಒಂದು ವಿಷುವಲ್ ಸುರೇಶ, ಹಿಂದ್ಗಡೆ ವಿಷುವಲ್ 22, ಅದು ಲಾಸ್ಟ್ ನಂಬರು 22. ಅಂದರೆ ಇವಾಗ ಅವಮಾನ ಮಾಡಿದ್ದೀವಿ, ನೆಕ್ಸ್ಟ್ ಟೈಮ್ ಸನ್ಮಾನ ಮಾಡ್ತೀವಿ ಅಂತ. ಅಲ್ಲಿ ನೆಕ್ಸ್ಟ್ ಟೈಮ್ ಬರೋಷ್ಟೊಳಗೆ ಆ ಬಡ್ಡೆ ಕ್ಲಿಯರದೇ ಇಲ್ಲ, ಅಲ್ಲಿ ಬಿಟ್ಟಾಕಿದೆ ಸೆಕೆಂಡ್ರಿ. ಇದು ಯೂರಿನ್ ಫಾರ್ಮುಲಾ JF703. ಆ್ಯಕ್ಚುಲಿ ಶೈನ್ ಅನಿಸುತ್ತೆ. JF703 KA09 ಇದ್ರೂ 55 ಇದ್ರೂ ಇರ್ಬೋದು, ಗೊತ್ತಿಲ್ಲ. ಟೂ ಅಂತ ಉಗಿದ್ಬಿಟ್ಟು ಹೋದ. ಎಷ್ಟು ಮಟ್ಟಿಗೆ ಉಗ್ದ ಅಂದರೆ ಗಾಳೀಲಿ ಉಗಿದಿದ್ದು, ನನಗೆ ಯಾರು ಬೇಕು ಆ ಮಟ್ಟಿಗೆ ಉಗಿದೋದ ಅವ್ನು ನಮ್ಮನ್ನಕ್ಕೆ. ಹೆಡ್ಲೈಟ್ ಬೇರೆ ಆನ್ ಮಾಡ್ಕೊಂಡಿರೋದು. ಎಂಥ ವಿಸ್ಮಯಗಳೆಲ್ಲ ನೋಡಬೇಕು ಅಂದರೆ ಇಲ್ಲಿ ಬಸ್ ಸ್ಟಾಪು ಇಲ್ಲ, ಎಂಥದ್ದು ಆಟೋ ಸ್ಟ್ಯಾಂಡು ಇಲ್ಲ, ಲೌಡ ಎಂಥದ್ದು ಇಲ್ಲ ಇಲ್ಲಿ. ಇವು ಸಾಮಾನು ತೋರ್ಸಕ್ಕೆ ಬಂದಿರೋ ಸೋಳೆ ಮಗ ಅವನು. ಸ್ಟಿಲ್ ನಿಂತಿರೋದು ಏನಕ್ಕೆ ಗೊತ್ತಾ? ವೆಹಿಕಲ್ಗಳು ಪಾಸ್ ಆಗಲಿ ಅಂತ ಸಿಕ್ಕಾಪಟ್ಟೆ ಟ್ರಾಫಿಕ್ ಕ್ರಿಯೇಟ್ ಮಾಡಿರ್ತಾರೆ, ಟ್ರಾಫಿಕೆಲ್ಲ ಆರ್ಗನೈಸ್ ಮಾಡಿರ್ತಾರೆ. ಸೊ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು 5 ನಿಮಿಷ ಕಳೀಲಿ ಸಾಕು ಅಂದ್ಬಿಟ್ಟು ಕೂತ್ಕೊಂಡೆ. ಸೊ ಅದಕ್ಕೆ ಇದೆಲ್ಲ ಫಿಯರ್ಲೆಸ್ ಅಂತ.
ಕೈ ತೊಳ್ಕೊಂಡೋದು ಅಷ್ಟು ಮಗ ಯಾಕೆ ಅಂತ ಗೊತ್ತಿಲ್ಲ ಅವನ್ನೇ ಕರ್ಕೊಂಡು ಬೆಟ್ಟು ತೋರಿಸ್ಕೊಂಡು ಹೋಗ್ತಾನೆ ಅವನ ಬಂದಿಲ್ಲ ತಮಿಳ್ನಾಡು ಗಾಡಿ ಎರಡನೇ ಗಾಡಿ ತಮಿಳ್ನಾಡು ಗಾಡಿ ಹೋಗ್ತಾರದು ನೋಟಿಸ್ ಮಾಡಬೇಕಾಗಿರೋದು ಏನಂದರೆ ಎಲ್ಲ ಗಾಡಿಗಳು ಡಬ್ಲ್ಯೂ ಸೀರೀಸ್ ಗಾಡಿಗಳೇ ಇರ್ತಕ್ಕ ಅಂತ್ರಿಗೆ ಬರ್ತಾರೆ ಅಂದರೆ ಡಬ್ಲ್ಯೂ ಎ ಡಬ್ಲ್ಯೂ ಬಿ ಸ್ಟಾರ್ಟ್ ಆಗುತ್ತಲ್ಲ ಆ ಥರದ್ದು ಅಥವಾ ಬಿ ಇಂದ ಹೋಗ್ತಲ್ಲ ಅದು ಕರೆಕ್ಟಾಗಿ ಇದೇ ಸ್ಪಾಟಿಗೆ ಬರ್ತಾನೆ ಯಾಕೆಂದರೆ ಯಾವ ಕಡೆಯಿಂದ ವೆಹಿಕಲ್ ಬರಲಿ ಅಂತ ಈ ಕಡೆಯಿಂದ ಬಂದರೂ ಪರವಾಗಿಲ್ಲ ಈ ಕಡೆಯಿಂದ ಬಂದರೂ ಪರವಾಗಿಲ್ಲ ಎಲ್ಲಾದರೂ ಪರವಾಗಿಲ್ಲ ಅವನು ಸೈಕಲಲ್ಲಿ ಬಂದಾದ ಮಾತ್ರ ನಾನು ಏನಾರು ಆಚೆ ಕಡೆ ಏನಾರು ಹೋದರೆ ಅವನು ಇದು ಮಾಡ್ಕೊಬಿಡ್ತಾನೆ ಬೇರೆ ಯಾವ್ದಾರು ವೆಹಿಕಲ್ ಬಂದು ಹೊಡ್ಕೊಂಡು ಹೋಗ್ಬಿಡುತ್ತೆ ಈಗ ಎಷ್ಟು ಬಿಸಿಲು ಬೀಳ್ತಾ ಇದೆ ಅಲ್ವಾ ಅಲ್ಲಿ ಹೋದ ತಕ್ಷಣಲೇ ಮಳೆ ಬರುತ್ತೆ ಆ್ಯಕ್ಚುಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಹತ್ರ ಬರ್ತಿದ್ದಂಗೆ ಮಳೆ ಬರ್ತಾಯಿತ್ತು ಅಲ್ಲಿ ಕೂತಿದ್ದೆ ವೀಡಿಯೋ ಕೂಡ ಕವರ್ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ವರ್ಕ್ ಮಾಡ್ಕೊಂಡು ಈ ಕಡೆ ಹೊರಟೆ ಸ್ನಾನ ಮಾಡೋಕ್ಕೆ ಬಟ್ಟೆ ಎಲ್ಲ ಕೊಳೆ ಆಗಿತ್ತಲ್ಲ ಏನಾದರೂ ಆಗಲಿ ಸ್ನಾನ ಮಾಡಲೇಬೇಕಂತ ಡಿಸೈಡ್ ಮಾಡಿ ಹೊರಟೆ ಒಂದೇ ಬಟ್ಟೆ ಹಾಕೊಂಡ್ರೆ ಪರವಾಗಿಲ್ಲ ಅಂತ ಸೊ ಈಗ ಬಿಸಿಲು ಬರ್ತಾಯಿದ್ದೆ ಅಲ್ಲಿವರೆಗೂ ಬಿಸಿಲು ಬರುತ್ತೆ ಅಷ್ಟೇ ನಾನು ಕಿಸ್ಮತ್ ಅದಕ್ಕೆ ಗಾಡಿ ನಂಬರ್ ಕಾಣ್ತಾ ಇಲ್ಲ ಅದು ಸಿಮೆಂಟ್ ಆಗಿದೆ ಕಿಸ್ಮತ್ ಅದೃಷ್ಟ ಹೆಡ್ಲೈಟ್ ಆನ್ ಮಾಡಿಕೊಂಡು ಡಿ ಆರ್ ಎಲ್ಲ ಇದೆ ಇದು ಹೆಡ್ಲೈಟ್ ಕ್ಯಾಮ್ರಾ ಕರೆಕ್ಟಾಗಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಹಿಡನ್ ಕ್ಯಾಮ್ರಾ ಇಟ್ಕೊಂಡಿಲ್ಲ ನಾನು ಹೊರ ನೋಡಿ ಅದು ಆ್ಯಕ್ಚುಲಿ ನಾನು ಹಿಡನ್ ಕ್ಯಾಮ್ರಾ ಇಟ್ಕೊಂಡಿಲ್ಲ ಕ್ಯಾಮ್ರಾ ಕ್ಲೀನಾಗಿ ಕವರ್ ಆಗಲಿ ಅಂತ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಚಾಮುಂಡೇಶ್ವರಿ ಕೃಪೆ ಅಂತ
ಗಾಡಿ ನಂಬರ್ಗಳು ಕ್ಲೀನಾಗಿ ಕಾಣಲಿ ಅಂತ ಮಾಡಿದ್ದು ಆ್ಯಕ್ಚುಲಿ. ಇದೆಲ್ಲ ಟ್ರಾಫಿಕ್ ಕ್ರಿಯೇಟೆಡ್ ಇದು. ಇದೆಲ್ಲ ಕಳೀಲಿ ಅಂತಲೇ ನಾನು ಇದ್ರ ಹತ್ರ ಕುತ್ಕೊಂಡಿದ್ದೆ, ರೈಲ್ವೆ ಸ್ಟೇಷನ್ ಹತ್ರ. ಹಂಗಿದ್ರು ಬಡ್ಡಿ ಮಕ್ಕಳು ಪುನಃ ಬರ್ತಾ ಇದ್ದಾರೆ. ಇದೆಲ್ಲ ಹೊಸದಾಗಿ ನನ್ನೊಬ್ಬನಿಗೋಸ್ಕರ ಏನು ಮಾಡಲ್ಲ, ಅವ್ರಿಗೆಲ್ಲ ಟ್ರೈನ್ ಅಪ್ ಆಗಿರ್ತದೆ. ಇದೇ ಕೆಲಸ ಅವ್ರಿಗೆ 24/7 ಬೆಳಗ್ಗೆ ಸಾಯಂಕಾಲ ಎಲ್ಲ ಇದೇ ಕೆಲಸ. ಏನು ಮಾಡಬೇಕು, ಏನೋ ಒಂದು ಕೋಡ್ ಕಳಿಸ್ಬಿಡ್ತಾರೆ, ಇವಾಗ ಅವ್ರ ಕೆಲಸ ಸಾಧಿಸ್ಕೊಂಡ್ಬಿಡ್ತಾರೆ ಅಷ್ಟೇ. ಅಡಿಯೋ ಪಕ್ಕಕ್ಕೆ ಹೆಂಗೆ ಬರ್ತಾ ಇದ್ದ, ರೈಟ್ ಸೈಡ್ ಲೆಫ್ಟಲ್ಲಿ ಹೋಗ್ತಿದ್ದಾನೆ. ಏನು ಓದಕತ್ತೆ ಬೇಕಂತ ಬಂದಿದ್ದೆ. ಎಲ್ಲರೂ ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾರೆ, ಎಲ್ಲರೂ. ಎಷ್ಟು ಗಾಡಿ ನಂಬರ್ ಆಗುತ್ತೆ ನಾವು ನೋಡ್ತದೆ. ಹತ್ತಿರ ಬಂದ 10EG1056. ಎಷ್ಟೊಂದು ವೆಹಿಕಲ್ ಬರ್ತಾ ಇದ್ದಾವೆ, ಎಷ್ಟೊಂದು. ಕಾಲು ಚರಣ್ ಟೈಟಲ್ ಟೀಮ್ ಮುಂದೆ ಬರ್ತಾ ಇರೋದು ವೆಹಿಕಲ್ಲು, ಪಲ್ಸರ್ ಇದು. ಚರಣ ಟೈಟಲ್ ಟೀಮ್ ಅದು. ಎದುರ್ಕೊಂಡೇ ಬಿಡಬೇಕು, ಆ ರೇಂಜಿಗೆ ಬರ್ತಾಯಿದೆ ಮುಂದ್ಗಡೆ ಗಾಡಿಗಳು. ಕಾಣಿಸ್ತಾ ಎಷ್ಟು ಬರ್ತಾವೆ ಗಾಡಿಗಳು. ಬೃಹಸ್ಪತಿ ಗಾಡಿ ನಂಬರ್ ಬೇಕು, ಅದಿಗಟ್ವಾರು ಆಟೋ ಹೆಡ್ಲೈಟ್ ಆನ್ ಮಾಡ್ಕೊಂಡು ಬರ್ತಾ ಇರೋದು. ವೈಟ್ ಲಲ್ಲಿಂದ ಈಚೆ ಬರ್ತಾವ ನಾನು. ರಾಯಲ್ ಬ್ಲೂ ಬೇಕಂತ ಲೆಫ್ಟ್ ಇಂದ ಕೇರಳ ಗಾಡಿ. ಎಷ್ಟು ರೈಟ್ ಸೈಡಲ್ಲಿ ಎಷ್ಟು ಜಾಗ ಐತೆ, ಅದು ಲೆಫ್ಟ್ ಒಳಗೆ ಬರ್ತಾ ಇರೋದು. ಗಾಡಿ ನಂಬರ್ ಕವರ್ ಆಗಿರುತ್ತೆ ಏನೋ ಐಡಿಯಾ ಇಲ್ಲ. ಇದೆಲ್ಲ ಆರ್ಗನೈಸ್ಡ್ ಇದು, ಕ್ಲೋಸ್ ಅಂತ ಎಷ್ಟು ಹತ್ರ ಹೋದಂದ್ರೆ ಹೆಚ್ಚಾಯಿತು ಆ್ಯಕ್ಚುಲಿ ಅದು ಆಲ್ಮೋಸ್ಟ್. ಆರ್ಗನೈಸ್ಡ್ ಇದು. ತ್ರಿಪುರ ಸುಂದರಿ ನೋಡ್ರ W ಸೀರೀಸ್ ಅದು. ನಾನು ಆ್ಯಕ್ಚುಲಿ ಕ್ಯಾಮ್ರಾ ಡೈರೆಕ್ಟಾಗಿ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ಜನಗಳ ಸೈಡ್ ವೈಸ್ ಇರೋದು ಇಲ್ಲ, ಮೈ ಮೇಲೆ ಬರ್ತಾರೆ.
ಗುದ್ದು ಫುಟ್ರಷ್ಟೇ ಹೆಂಗಾಗ್ಬಿಟ್ಟೈತೆ ಒಂದು ಪ್ರೊಫೆಷನಲ್ಲಿ ಗುದ್ದಿಯೋದು ಒಂದು. ಹಿಂದೆ ಒಂದು ಗಾಡಿ ಬರ್ತಾಯಿತ್ತು, ಆ್ಯಕ್ಚುಲಿ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಗಾಡಿ ಅಂತ. ಟ್ರೈನೆಲ್ಲ ಸುಮ್ಮನೆ ಅವ್ರು ಕನ್ಫ್ಯೂಸ್ ಆಗಿ ತಮಿಳ್ನಾಡು ಗಾಡಿ ನೋಡಿದ್ರೆ ತಮಿಳ್ನಾಡು ಗಾಡಿಗಳು ಕೇರಳ ಗಾಡಿಗಳು ಜಾಸ್ತಿ ಬರ್ತಾವೆ. ಲಾಯರ್ ಹಿಂದೆ ಅದು ಡಬ್ಲ್ಯೂ ಸೀರೀಸು ಲಾಯರ್ ಗಾಡಿ ತಮಿಳ್ ಗಾಡಿ. ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಎಲ್ಲರೂ ಲಾಯರ್ ಹೆಲ್ಪ್ ತೊಗೊಂಡು ಒಡೆಯ ಹೆಲ್ಪ್ ತೊಗೊಂಡು ವಿರುದ್ಧ ಕೆಲಸ ಮಾಡ್ತಾರೆ. KSRTC ಹೇಳಿಲ್ವ, KSRTC ಬಸ್ ಸಿಕ್ಕಾಬಿಡೋ ತೊಂದರೆ ಕೊಡ್ಬೇಕು ನನಗೆ ಅಂತ. ಆರ್ಗನೈಸ್ ಇದೆಲ್ಲ ಈ ಟೈಮ್ಗೆ ಪಂಚುವಲ್ ಆಗಿ ಎಲ್ಲ ರೆಕಾರ್ಡ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಜನಗಳಿಗೆ. ಅವರೆಲ್ಲ ಅಲ್ಲೇ ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಕಾಯ್ಕೊಂಡು ನಿಂತಿರ್ತಾರೆ. ಆ್ಯಕ್ಷನ್ ಕಟ್ ಅಂತ ಫಿಲಮಲ್ಲಿ ಹೇಳಲ್ವಾ, ಆ ಥರ ಹೇಳೋ ತಕ್ಷಣ ಚಕ್ ಅಂತ ಎಲ್ಲರೂ ಒಬ್ಬೊಬ್ಬರಾಗಿ ಕೆಲಸ ಶುರು ಮಾಡ್ಕೊಳ್ತಾರೆ. ಇಲ್ಲಿ ಸ್ಟಾರ್ಟ್ ಮಾಡೋದಲ್ಲ ಇಷ್ಟೊಳೆ ಮಗ ಆ ಥರ ಎಲ್ಲ ಒಂದು ಕಡೆ ನಿಂತ್ಕೊಂಡಿರ್ತಾರೆ. ಅದು ಸೂಪರ್ ಮಗ ಆ್ಯಕ್ಚುಲಿ ಇದು ಸೂಪರ್ ಮಗನ ಬಾಲಂಗೋಚಿಗಳಿವರು. ಧೂಳು ಎಡ್ಸೋದಕ್ಕೆ ಬಂದಿತ್ತು ಆ್ಯಕ್ಚುಲಿ ಇವನು ಹೇಳುತ್ತಾಗಲ್ಲ. KA-009 MA-218 ಮಾಡ್ತಿದ್ದೆ ಬಿಡಿ, ಎಲ್ಲ ಕೆಲಸ ಹೋಗ್ತಲ್ಲ. ಧೂಳು ಎಡ್ಸೋದು ಅಷ್ಟೇ ರಾಂಗ್ವೇ. ಇದು ಸುರೇಶ್ ಅವರ ಬಾಲಂಗೋಚಿ ಅವನು ಪ್ಯಾಂಟ್ ಅದ ಅವ್ರದ್ದೇ ಅದು. ಅಂದರೆ ಅವ್ರ ಹೆಡ್ ಅದಕ್ಕೆ ಡ್ರೆಸ್ ಕೋಡು. ನಾನೇ ರೋಡ್ ಬಿಟ್ಬಿಡ್ತೀನಿ, ರೋಡ್ ಬಿಟ್ಬಿಟ್ರು ಇರಲಿ ಅಂತ ಒಂದು ಡ್ರೆಸ್ ಹೇಳ್ತಿದ್ದೆ. ಗೊತ್ತಾಯ್ತಲ್ವ ಈಗ ಆ್ಯಕ್ಚುಲಿ ಏನಕ್ಕೆ ಅಂತ. ನಾನು ರೋಡ್ ಮೇಲೆ ಹೋಗಿದ್ರೆ ಈ ಗಾಡಿಗಳು ಬಂದು ಗುದೀತಾ ಇದ್ವು ನನಗೆ. ಸೊ ರೋಡೇ ಬಿಟ್ಟು ಈ ಕಡೆ ಬಂದೆ, ಅದಕ್ಕೆ ಒಂದು ಟೆಸ್ಟ್ ಹೇಳ್ಸ್ಕೊಂಡು ಹೋಗಿದ್ದು. ಇವಾಗ ಬರ್ತದ್ರು ಮಳೆ ಬಿದ್ದಿರೋದ್ರಿಂದ ಈಗ ಸ್ವಲ್ಪ ಹೊತ್ತಲ್ಲ ಮಳೆ ಬೀಳ್ತಿದ್ದು. ಮಳೆ ಬೀಳ್ತಿರೋದ್ರಿಂದ ಧೂಳು ಕಡಿಮೆ ಇದೆ. ಯಪ್ಪ ನಡೆಯೋಕ್ಕೆ ಆಗಲ್ಲ ಇಲ್ಲಿ ರೋಡಲ್ಲಿ, ಅಷ್ಟೊಂದು ಉಸಿರು ಕಟ್ಟಾಗುತ್ತೆ, ಅಷ್ಟೊಂದು ಡಸ್ಟ್ ಎಳಿಸ್ತಾರೆ. ಈ ಥರ ಸೈಡಲ್ಲೆಲ್ಲ ನಿಂತಿರ್ತಾರೆ, ಚಕ್ಕಂತ ಸ್ಟಾರ್ಟ್ ಮಾಡ್ಕೊಬರ್ತಾರೆ ಅವ್ರ ಟೈಮ್ ಬಂದಾಗ. ಯಾವ ಮಟ್ಟಕ್ಕೆ ಹೊಗೆ ಬರ್ತೈತೆ ಅಂದರೆ ಬಾಬಾ ಕ್ಯಾಮ್ರಾದಲ್ಲಿ ಕಾಣೋದು ಡೌಟು.
ಜಾಸ್ತಿ ಇದೆ, ಬೇರೆ ವೆಹಿಕಲ್ಗಳಿರೋದ್ರಿಂದ ಹೊಗೆ ಕಾಣೋದು. ಇದೇ ಗಾಡಿ ರಾಂಗ್ ವೇಲ್ ಹೋಗಿದ್ದು ಬಹುಶಃ. ಇದೆಲ್ಲ ಬೇಕಂತ ಕ್ರಿಯೇಟ್ ಮಾಡೋದು. ಈಗಾಗಲೇ 3 ಗಂಟೆ ಮೇಲೆ ಆಗಿರಬೇಕು ಅಂದ್ಕೊಳ್ತೀನಿ ಟೈಮು. ಬಟ್ಟೆ ಎಲ್ಲ ಒಣಗಲ್ಲ, ಡ್ರೈ ಆಗಲ್ಲ, ಖಂಡಿತ ಒಣಗಲ್ಲ. ಸ್ನಾನ ಮಾಡೋಕ್ಕೆ ಬಟ್ಟೆ ಬಿಚ್ಚಿದಂಗೆ ಮೋಡ ಸ್ನಾನ ಆಗುತ್ತೆ, ಬಟ್ಟೆ ಖಂಡಿತ ಒದ್ದೆ ಆಗಿರುತ್ತೆ. ನೋಡಬೇಕು, ಒಟ್ಟಲ್ಲಿ ಸ್ನಾನ ಮಾಡ್ತೀನಿ ಇವತ್ತು ಏನಾದರೂ ಆಗಲಿ. ಬಟ್ಟೆ ಹಾಕಿದ್ರೆ ಬರಲ್ಲ, ಸ್ನಾನ ಮಾಡ್ತೀನಿ, ಮಾಡಲೇಬೇಕಾಗುತ್ತೆ. ಬಟ್ಟೆ ಪೂರ್ತಿ ಪಕ್ಕಿ ಬೆಲ್ಟ್ ಹೊಲಿಸ್ಕೊಡ್ತೇನೆ ನಾನು ಅಂತ ಹೇಳ್ತಿಲ್ಲ ಮಗ. ಕಾಲಿಲ್ಲ ಕೊಂಡೋಗ್ತಿರೋದು ಏನಕ್ಕೆ ಅಂದರೆ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ. ಓಕೆ, ಹೌಸ್ ಆಫ್ ವಿಂಡ್ಸರ್ ಎಲ್ಲೋ ಕಿಂಗ್ ಇದು. ಹೌಸ್ ಆಫ್ ವಿಂಡ್ಸರ್ ಎಲ್ಲೋ ಕಿಂಗ್ ಅಭಿ ಮೇ ಬಿ ಬಹುಶಃ ಅಭಿ ಅದು. ಇದೇನೋ ಆ್ಯಕ್ಚುಲ್ ಅಲ್ಲಿ ನಂಬರ್ 1 ತೋರಿಸ್ದು ಅಷ್ಟೊಳೆ ಮಗ. ಅದರಲ್ಲಿ ಎಳ್ಕೊಂಡು ಹೋಗ್ತೀವಿ ಅಂತ, ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಇದೆಲ್ಲ ಆ್ಯಟಿಟ್ಯೂಡ್ ಫಾರ್ಮುಲಾ ಇದು. ಅಪ್ಪ ಇವರು ಯಾವ ಮಟ್ಟಿಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅಂದರೆ, ಎದ್ರಕೊಂಡು ಸೊತ್ತೆ ಹೋಗ್ತಾರೆ ಜನ ಸೂಸೈಡ್ ಮಾಡಿಕೊಂಡು. ಇವ್ರ ಆ್ಯಟಿಟ್ಯೂಡ್ ಆ ರೇಂಜಿಗೆ ಕ್ರಿಯೇಟ್ ಮಾಡ್ತಾರೆ. ಅವರು ಬರೀ ನಾಟಕ ಮಾಡಿ ತೋರಿಸ್ತಾರಲ್ಲ, ಆ ನಾಟಕ ನೋಡಿನೇ ಎದ್ರಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆ ರೇಂಜ್ಗೆ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ. ಇಲ್ಲಿಂದ ಮುಂದೆ ಸ್ವಲ್ಪ ಕ್ಲಿಯರ್ ಇರ್ತದೆ, ಆದರೆ ಈ ಫುಟ್ಪಾತ್ ಒಳಗಡೆ ಕೂಡ ಕಸ ಹಾಕೋದು ಮುಂಚೆ ಮತ್ತೆ ಮುಂದೆ. ಈ ಕಡೆ ಸ್ನಾನ ಮಾಡದೇ ಇರಲಿ ಅಂತ. ಜಾಗದಲ್ಲಿ ಸ್ನಾನ ಮಾಡ್ಕೊಬಂದ. ಸೊ ನಾನು ಅಲ್ಲೇ ಮಾಡಲಿಲ್ಲ, ಅಲ್ಲಿ ಬಿಟ್ಬಿಟ್ಟು ಇದು ಮಾಡೋ ಹೋಗಿಲ್ಲ, ಯಾಕಂದರೆ ಅಲ್ಲಿ ಅವ್ನು ಬಿಟ್ಟು ಕೂತಿದ್ದಾನೆ ಅದಕ್ಕೆ.